ವೀಕ್ಷಕರೇ, ಸ್ಪಿರಿಚುವಲ್ ಲೈಫ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ನಿಮಗೆ ತುಂಬಾ ವಿಶೇಷವಾದ ದಿನದ ಬಗ್ಗೆ ಹೇಳಕ್ ಹೊರಟಿದ್ದೇನೆ. ಅದು ಯಾವುದು ಅಂತೀರಾ? ಅಕ್ಷಯ ತೃತೀಯ ಕಣ್ರಿ. ಅಬ್ಬಬ್ಬಾ, ಬಂದೇ ಬಿಡ್ತು ಈ ಅಕ್ಷಯ ತೃತೀಯ. ನಮ್ಮ ಹೆಣ್ಮಕ್ಳು ಈ ಹಬ್ಬ ಬರೋದನ್ನೇ ಕಾಯ್ತಿರ್ತಾರೆ ಅನ್ಸುತ್ತೆ. ಅವರಿಗೆ ಚೆಲ್ಲಾಟ ಆದ್ರೆ ಈ ನಮ್ಮ ಗಂಡು ಮಕ್ಕಳಿಗೆ ಪ್ರಾಣ ಸಂಕಟ ಕಣ್ರಿ ಈ ಹಬ್ಬ. ಅದೇನೋ ಗೊತ್ತಿಲ್ಲ, ಅಕ್ಷಯ ತೃತೀಯ ದಿನ ಬಂಗಾರನ ಖರೀದಿ ಮಾಡಿದ್ರೆ ನಮ್ಮ ಮನೆಗೆ ಲಕ್ಷ್ಮಿ ಕಟಾಕ್ಷ ಪ್ರಾಪ್ತಿ ಆಗುತ್ತೆ ಅಂತ ಅದು ಯಾವ ಧರ್ಮ ಗ್ರಂಥಗಳಲ್ಲಿ ಹೇಳಿದ್ರೋ ಗೊತ್ತಿಲ್ಲ. ಒಟ್ನಲ್ಲಿ ಅಕ್ಷಯ ತೃತೀಯ ದಿನ ಒಂದು ಗುಂಜಿ ಆದ್ರೂ ಬಂಗಾರ ಕೊಡಿಸಿ ಅಂತ ನಮ್ಮ ಪ್ರಾಣ ತಿಂದು ಬಿಡ್ತಾರೆ ಈ ನಮ್ಮ ತಾಯಂದಿರು. ಅದ್ ಏನೇ ಇರ್ಲಿ ಸ್ನೇಹಿತರೆ, ವರ್ಷಕ್ಕೆ ಒಂದೇ ಸಲ ತಾನೇ ಈ ನಮ್ಮ ಹೆಣ್ಮಕ್ಳು ಒಂದು ಗುಂಜಿ ಬಂಗಾರ ಆದ್ರೂ ಇವತ್ತಿನ ದಿನ ಕೊಡಿಸ್ಬಿಡ್ರಿ ಅಂತ ಕೇಳೋದು. ಸರಿ ಅಂತ ನಾವೇನಾದ್ರೂ ಅವ್ರ ಜೊತೆಗೆ ಹೋದ್ರೆ ಮುಗೀತು ವೀಕ್ಷಕರೇ. 10 ಗ್ರಾಮ್ 20 ಗ್ರಾಮ್ 30 ಗ್ರಾಮ್ ಅಂತ ನಮ್ಮನ್ನೇ ಮಾರೋ ಪರಿಸ್ಥಿತಿಗೆ ತಂದು ಬಿಡ್ತಾರೆ. ಅಷ್ಟಕ್ಕೂ ಈ ನಮ್ಮ ಹೆಣ್ಮಕ್ಳಿಗೆ ಏನ್ ತಾನೇ ಬೇಕು ಹೇಳಿ? ಒಂದಿಷ್ಟು ಒಡವೆ, ಬಣ್ಣ ಬಣ್ಣದ ಸೀರೆ, ಮತ್ತೆ ಅವರ ಸೌಂದರ್ಯನ ಹೆಚ್ಚಿಸ್ಕೊಳ್ಳೋಕೆ ಒಂದಿಷ್ಟು ಪೌಡರು, ಇಷ್ಟೇ ಕಣ್ರಿ ಅವ್ರ ಖುಷಿ. ಅವ್ರ ಖುಷಿನೇ ನಮ್ಮ ಖುಷಿ ಅಂತ ಅನ್ಕೊಂಡ್ರೆ ತಾನೇ ಬಾಳು ಬಂಗಾರ ಆಗೋದು. ಅಮ್ಮ ತಾಯಂದ್ರ, ನಿಮ್ಮ ಗಂಡಂದಿರ ಗೋಳು ಹೊಯ್ಕೊಂಡು ಅದು ಎಷ್ಟು ಬಂಗಾರನಾದ್ರೂ ಕೊಂಡ್ಕೊಳ್ಳಿ, ಆದ್ರೆ ಅದ್ರ ಜೊತೆಗೆ ಈ ಅಕ್ಷಯ ತೃತೀಯ ಅಂದ್ರೆ ಏನು, ಅದರ ಹಿನ್ನೆಲೆ ಏನು, ಯಾಕೆ ಈ ಹಬ್ಬನ ಆಚರಿಸ್ತಾರೆ ಅನ್ನೋದನ್ನ ಸ್ವಲ್ಪನಾದ್ರೂ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ ಅಂತ ಕೇಳ್ಕೊಳ್ತೀನಿ. ವೀಕ್ಷಕರೇ, ಇದರಲ್ಲಿ 2 ಪದ ಇದೆ. ಒಂದು ಅಕ್ಷಯ, ಇನ್ನೊಂದು ತೃತೀಯ. ಅಕ್ಷಯ ಅಂದ್ರೆ ಯಾವುದಕ್ಕೆ ಕ್ಷಯ ಇಲ್ಲವೋ, ಅಂದ್ರೆ ಯಾವುದಕ್ಕೆ ಸಾವೇ ಇಲ್ಲವೋ, ಯಾವುದಕ್ಕೆ ಅಂತ್ಯ ಮತ್ತೆ ಕೊನೆ ಇಲ್ಲವೋ ಅದಕ್ಕೆ ಅಕ್ಷಯ ಅಂತಾರೆ. ಇನ್ನು ತೃತೀಯ ಅಂದ್ರೆ 3. ಹಿಂದೂ ಕ್ಯಾಲೆಂಡರ್ನ ವೈಶಾಖದ ವಸಂತ ಮಾಸದ 3ನೇ ದಿನವನ್ನ ತೃತೀಯ ಅಂತ ಕರೀತಾರೆ. ಹಾಗಾಗಿ ಈ ದಿನ ಏನೇ ಮಾಡಿದರೂ ಅಕ್ಷಯವಾಗಿರುತ್ತದೆ. ಇದನ್ನ ಅಂತ್ಯವಿಲ್ಲದ ಸಮೃದ್ಧಿಯ 3ನೇ ದಿನ ಅಂತ ಕರೀತಾರೆ. ಭಾರತದಲ್ಲಿ ಹಿಂದೂಗಳು ಮತ್ತು ಜೈನರು ಈ ದಿನವನ್ನ ಅತ್ಯಂತ ಶುಭ ದಿನ ಅಂತ ಆಚರಿಸ್ತಾರೆ. ಇನ್ನು ಜೈನ ಧರ್ಮದವರಿಗೆ ಅಕ್ಷಯ ತೃತೀಯ ಒಂದು ಪ್ರಮುಖ ಹಬ್ಬವಾಗಿದೆ. ಏಕೆಂದ್ರೆ ಇಲ್ಲಿ ಮೊದಲ ತೀರ್ಥಂಕರಾದಂತ ಋಷಭನಾಥರು ಇದೇ ದಿನ ತಮ್ಮ 400 ದಿನಗಳ ಉಪವಾಸವನ್ನು ತಮ್ಮ ಕೈಗಳಿಗೆ ಸುರಿದ ಕಬ್ಬಿನ ರಸವನ್ನ ಸೇವಿಸುವ ಮೂಲಕ ಕೊನೆಗೊಳಿಸ್ತಾರೆ. ಮತ್ತೆ